ಹಾಯ್ ಹಲೋ ನಮಸ್ಕಾರ. ಅನಿಲ್ ರಾವಿಪುಡಿ ಅವರು ಮಾಡಿದ ಎಲ್ಲಾ ಸಿನಿಮಾನು ಹಿಟ್ ಆಗಿದಾವೆ. ಅಂದ್ರೆ ಕಮರ್ಷಿಯಲಿ ಯಾವುದು ಲಾಸ್ ಆಗಿಲ್ಲ. ಈವನ್ ನಾನು ಕೂಡ ಈ ಡೈರೆಕ್ಟರ್ ಬಗ್ಗೆ ಅವ್ರು ಮಾಡೋ ಸಿನಿಮಾದ ಮೇಲೆ ಒಳ್ಳೆ ಒಪಿನಿಯನ್ ಇರಲಿಲ್ಲ. ಬಟ್ ಈಗ ಈ ಸಿನಿಮಾ ಅಂದ್ರೆ ಮನಶಂಕರ ವರಪ್ರಸಾದ್ ನೋಡಿದ್ಮೇಲೆ ನನ್ನ ಒಪಿನಿಯನ್ ಚೇಂಜ್ ಆಯಿತು. ಯಾಕೆ ಹೀಗೆ? ಮತ್ತೆ ಈ ಸಿನಿಮಾ ಹೇಗಿದೆ? ಕ್ರಿಂಜ್ ಕಾಮಿಡಿ ಇದೆಯಾ ಇಲ್ವೋ? ಎಲ್ಲ ಮಾತಾಡ್ಕೊಂಡು ಬರೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮನಶಂಕರ ವರಪ್ರಸಾದ್ ಇದು ಚಿರಂಜೀವಿ ನಯನತಾರ ಅವರು ಆಕ್ಟ್ ಮಾಡಿ ಅನಿಲ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಸಿನಿಮಾದ ಒನ್ ಲೈನ್ನ ಟ್ರೇಲರ್ ಅಲ್ಲಿ ಹೇಳಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಹೀರೋ ವರಪ್ರಸಾದ್ ಮತ್ತೆ ಹೀರೋಯಿನ್ ಶಶಿಗೂ ಇಲ್ಲಿ ಡೈವರ್ಸ್ ಆಗಿದೆ. ಯಾಕೆ? ಅದಕ್ಕೆ ರೀಸನ್ ಏನು? ಮತ್ತೆ ಸರಿ ಹೋಗ್ತಾರಾ ಇಲ್ವಾ? ಈ ಗ್ಯಾಪಲ್ಲಿ ವೆಂಕಟೇಶ್ ಅವರ ರೋಲ್ ಏನು? ಇವನ್ನೆಲ್ಲ ತಿಳ್ಕೊಳ್ಳೋಕೆ ನೀವು ಈ ಸಿನಿಮಾನ ನೋಡಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದೇನು, ಇಷ್ಟ ಆಗದೇ ಇದ್ದದ್ದೇನು ಅಂತ ಹೇಳೋದ್ಕಿಂತ ಈ ಸಿನಿಮಾನ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತೀನಿ. ಅಂದ್ರೆ ಸಿನಿಮಾದ ಮೇನ್ ಇಂಟೆನ್ಷನ್ ಸ್ಟೋರಿ ಹಂಗಿರ್ಬೇಕು, ಈ ಪಾಯಿಂಟ್ ಅಲ್ಲಿ ಒಂದು ಟ್ವಿಸ್ಟ್ ಬರಬೇಕು, ಆ ಥರ ಏನಿರಲ್ಲ. ಬಟ್ ಸುಮ್ಮನೆ ಹೋಗ್ತಾ ಇರತ್ತೆ ಸ್ಟೋರಿ. ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಎಂಜಾಯ್ ಮಾಡ್ತೀರಾ ಸಿನಿಮಾನ. ಈ ಡೈರೆಕ್ಟರ್ ಇಂಟೆನ್ಷನ್ ಕೂಡ ಅದೇ ಇರತ್ತೆ. ಹಬ್ಬಕ್ಕೆ ಸಿನಿಮಾ ಎಂಟರ್ಟೈನ್ಮೆಂಟ್ ಕೊಡೋಣ ಅಷ್ಟೇ. ಅಂಡ್ ಅವರೇ ಹೇಳೋ ಹಾಗೆ ನನ್ನ ಸಿನಿಮಾ 80% ಆಫ್ ದ ಆಡಿಯನ್ಸ್ಗೆ ವರ್ಕ್ ಆಗ್ತಾ ಇದೆ, 20%ಗೆ ಇಷ್ಟ ಆಗಲ್ಲ ಅಂತ. ಬಟ್ ಆ 80% ಆಡಿಯನ್ಸ್ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ನನಗೇನು ಅನಿಸ್ತು ಅಂದರೆ ಆಡಿಯನ್ಸ್ಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಕೊಡ್ತಾರಲ್ಲ ಅಂತ ಅನಿಸ್ಬಿಡ್ತು. ಬಿಕಾಸ್ ಚಿರಂಜೀವಿ ಅವರನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಹಳೆ ಸಾಂಗ್ಸು, ಚಿರಂಜೀವಿ ಅವರ ಸ್ಟೈಲು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸ್ಟೋರಿ ವಿಚಾರಕ್ಕೆ ಬಂದರೆ ಪಕ್ಕ ಬೇರೆ ಎಷ್ಟೋ ಸಿನಿಮಾದಲ್ಲಿ ನೋಡಿರ್ತೀರ, ಹೊಸದೇನೋ ಇರತ್ತೆ ಅಂತ ಅಂತಿಲ್ಲ. ನಾರ್ಮಲ್ ಆ್ಯಂಡ್ ಸಿಂಪಲ್ ಸ್ಟೋರಿ. ಸಿನಿಮ್ಯಾಟಿಕ್ ಲಿಬರ್ಟಿನ ಸ್ವಲ್ಪ ಜಾಸ್ತಿ ತಗೊಂಡ್ರು ಅಂತ ಅನಿಸಿದ್ರು. ಸಮ್ಹೌ ಕನ್ವಿನ್ಸ್ ಆಯಿತು. ಎಮೋಷನ್ಸ್ ಕನೆಕ್ಟ್ ಆಗತ್ತೆ. ಬಟ್ ಕಾಮಿಡಿ ಬರೋದ್ರಿಂದ ಎಲ್ಲ ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ. ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ಲಿ ಈ ಸಿನಿಮಾ ನೀವು ಯಾವ ಥರ ಸಿನಿಮಾ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರಿವ್ಯೂನ ನೋಡ್ತಾ ಇದ್ದೀರಾ ಅಂದರೆ ಅಫ್ಕೋರ್ಸ್ ಆ ಡೈರೆಕ್ಟರ್ ಮೇಲೆ ಒಂದು ಐಡಿಯಾ ಇರುತ್ತೆ ನಿಮಗೆ. ಆ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಅದಕ್ಕೆ ಮೋಸ ಆಗಲ್ಲ, ಎಂಜಾಯ್ ಮಾಡ್ತೀರಾ. ಮತ್ತೆ ವೆಂಕಟೇಶ್ ಅವರ ರೋಲ್ ಚೆನ್ನಾಗಿದೆ. ಸಿನಿಮಾ ರೂಟ್ ತಪ್ತಾ ಇದೆ, ಅಲ್ಲೇ ಸುತ್ತ ಹೊಡಿತಾ ಇದ್ದಾರೆ ಅಂತ ಅನ್ಸೋ ಟೈಮಲ್ಲಿ ಬರ್ತಾರೆ. ಆ್ಯಂಡ್ ಅವರ ಎಂಟ್ರಿ ಆದಮೇಲೆ ಸಿನಿಮಾ ಮತ್ತೆ ಪಿಕಪ್ ಆಗತ್ತೆ. ಇಬ್ರು ಸ್ಟಾರ್ಸ್ನ ಮತ್ತೆ ಓಲ್ಡ್ ಫಿಲ್ಮ್ಸ್ನ ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಏನು ಬರೀ ಪಾಸಿಟಿವ್ಸ್ ಹೇಳ್ತಾ ಇದೆಯಾ, ನೆಗೆಟಿವ್ಸ್ ಏನು ಇಲ್ವಾ ಅಂದರೆ ಇದೆ. ನೆಗೆಟಿವ್ಸ್ ತುಂಬಾನೇ ಇದೆ. ತಂದೆ ಮತ್ತೆ ಮಕ್ಕಳ ಎಮೋಷನ್ ಬಿಟ್ಟು ಯಾವೂ ಅಷ್ಟು ಕನೆಕ್ಟ್ ಆಗಲ್ಲ. ಬಟ್ ಯಾಕೆ ನೆಗೆಟಿವ್ಸ್ನ ಹೇಳ್ತಾ ಇಲ್ಲ ಅಂದರೆ ಕೆಲವೊಂದು ಸಿನಿಮಾ ಹೇಗಿರ್ತವೆ ಅಂದರೆ ಹೋಗಬೇಕು, ಕೂರಬೇಕು, ಎಂಟರ್ಟೈನ್ಮೆಂಟ್ ಇರುತ್ತೆ ಬಟ್ ಲಾಜಿಕ್ ಇರಲ್ಲ, ಎಮೋಷನ್ಸ್ ಇರುತ್ತೆ ಬಟ್ ಡೆಪ್ತ್ ಇರಲ್ಲ. ಇದು ಅದೇ ಥರದ ಸಿನಿಮಾ. ಚಿರಂಜೀವಿ ಅವರ ಫ್ಯಾನ್ ಆಗಿದ್ರೆ ಮತ್ತೆ ಅನಿಲ್ ಅವರ ಮೂವೀಸ್ ಇಷ್ಟ ಆಗೋದಾದ್ರೆ ಇದು ಕೂಡ ಇಷ್ಟ ಆಗುತ್ತೆ. ನಾರ್ಮಲ್ ಆಡಿಯನ್ಸ್ಗೆ ಇದೊಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು. ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ ಡೈರೆಕ್ಟರ್ಗೆ ಇರೋ ಕ್ಲಾರಿಟಿ ನನಗಿಷ್ಟ ಆಯಿತು. ಮತ್ತು ಅವ್ರ ಮೇಲೆ ನನಗಿದ್ದಂಥ ಒಪಿನಿಯನ್ ಕೂಡ ಚೇಂಜ್ ಆಯಿತು. ಬಿಕಾಸ್ ಒಂದು ವರ್ಕ್ ಆಗೋ ಎಲಿಮೆಂಟ್ನ ಇಟ್ಕೊಂಡು ಪ್ರತಿ ಮೂವಿನೂ ಅದೇ ಥರ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಮಾಡಬೇಕು ಅಂದರೆ ಕಷ್ಟನೇ. ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದಾಗಿದೆ ಮನಶಂಕರ ವರಪ್ರಸಾದ್ ಸಿನಿಮಾದ ರಿವ್ಯೂ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.